ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 175 ಪಾಯಿಂಟ್ಸ್ ಡೌನ್ ಆಗಿ 59,288 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 73 ಪಾಯಿಂಟ್ಸ್ ಡೌನ್ ಆಗಿ 17,392 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 397 ಪಾಯಿಂಟ್ಸ್ ಗೇನ್ ಆಗಿ 40,307 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಎಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 2022 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಎಸ್ 2,231 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ನಲ್ಲಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಓಪನಿಂಗ್ ಇಂದಾನು ಸ್ಲೈಡ್ ಆಗ್ತಿದ್ರು ಬ್ಯಾಂಕಿಂಗ್ ಸ್ಟಾಕ್ಸ್ನಲ್ಲಿ ಸ್ಟೆಬಿಲಿಟಿ ಕಾಣಿಸಿದೆ ಅಲ್ವಾ. ರೀಸೆಂಟ್ ಟೈಮ್ಸಲ್ಲಿರುವಂಥ ರೇಂಜ್ನ ಬ್ರೇಕ್ ಆಗಿ ಅಂಡ್ ಅದೇ ರೇಂಜ್ ಹತ್ರ ಸಪೋರ್ಟ್ ಆಗಿ ಅಗೈನು ಸೆಕೆಂಡ್ ಹಾಫ್ ಅಲ್ಲೂ ಬ್ಯಾಂಕಿಂಗ್ ಸ್ಟಾಕ್ಸ್ನಲ್ಲಿ ಅಪ್ಸೈಡ್ ಮೂವ್ ಕಾಣಿಸ್ತಾ 40,300 ಮಾರ್ಕ್ ಅರೌಂಡು ಇವತ್ತು ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಗ್ಲೋಬಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಸಿನಾರಿಯೋ ಕಾಣಿಸ್ತಾ ಇದೆ ಬಡ್ಡಿ ರೇಟ್ಗಳ ಬಗ್ಗೆ. ಅದರ ಬಗ್ಗೆ ಒಂದ್ಸಲಿ ಮಾತಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಬಿಕಾಸ್ ಪ್ರತಿಯೊಂದು ಮಾರ್ಕೆಟ್ನ ಡ್ರೈವ್ ಮಾಡೋದು ಲಿಕ್ವಿಡಿಟಿ ಮೀನ್ಸ್ ಹಣ. ಅದು ನಮ್ಮ ರಿಟೇಲರ್ಸ್ ಇಡ್ತಿರುವಂಥ ಹಣ ಇರ್ಬೋದು, ಎಫ್ಐಎಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸು ಯಾರು ಇಡ್ತಿದ್ರು ಜಾಸ್ತಿ ಮಾರ್ಕೆಟ್ನಲ್ಲಿ ಜಾಸ್ತಿ ಯಾರು ಹಣನ ಇನ್ಫ್ಯೂಸ್ ಮಾಡ್ತಾರಲ್ವಾ, ಸೆಲ್ಲರ್ಗಂದ್ರೆ ಜಾಸ್ತಿ ಯಾರು ಹಣನ ಇನ್ಫ್ಯೂಸ್ ಮಾಡ್ತಾರೋ ಆವಾಗ ಮಾರ್ಕೆಟ್ನ ಡ್ರೈವ್ ಮಾಡುತ್ತೆ. ತುಂಬಾ ಟೈಮ್ ಬ್ಯಾಕಿಂದಾನು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಎಲ್ಲಾನು ಕಾನ್ಸ್ಟೆಂಟ್ ಆಗಿ ಫಾಲ್ ಆಗ್ತಾ ಇದ್ದಾಗ್ಲೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ನ ಕಾಪಾಡಿದ್ದು ರಿಟೇಲರ್ಸ್ ಅಂತ ಅನ್ಕೊಂಡಿದ್ವಿ ಅಲ್ವಾ. ಆದರೆ ಆ ರಿಟೇಲರ್ಸ್ ಒಂದು ಹಣ ಓವರ್ ಆಲ್ ಲಿಕ್ವಿಡಿಟಿ ಕ್ಯಾಶ್ ಮಾರ್ಕೆಟ್ನಲ್ಲಿ ಕಮ್ಮಿ ಆಗ್ತಿದೆ ಅಂತ ಡೇಟಾ ಪಾಯಿಂಟ್ಸು ನಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಕಾಣಿಸ್ತಾ ಇದೆ. ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕಾರ್ಡಿಂಗ್ ಟು NSE ಕ್ಯಾಶ್ ಮಾರ್ಕೆಟ್ ಬಗ್ಗೆ ಹೇಳ್ತಿದ್ದೀನಿ. ಇದು ಆಪ್ಷನ್ ಮಾರ್ಕೆಟು ಡಿಫ್ರೆಂಟ್ ಆಗಿದೆ. ಕ್ಯಾಶ್ ಮಾರ್ಕೆಟ್ನಲ್ಲಿ ಅಕಾರ್ಡಿಂಗ್ ಟು NSE ಲಾಸ್ಟ್ 6 ಮಂತ್ಸಲ್ಲಿ 38 ಲ್ಯಾಕ್ಸ್ ಹತ್ರ ರಿಟೇಲ್ ಕ್ಲೈಂಟ್ಸು ಕಮ್ಮಿ ಆಗಿರೋ ಥರ ಡೇಟಾ ಕಾಣಿಸ್ತಾ ಇದೆ. 8 ಮಂತ್ಸ್ ಒಂದು ಲೋಯೆಸ್ಟ್ ರಿಟೇಲ್ ಕ್ಲೈಂಟ್ ಡೇಟಾ NSE ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಅಂಡು ಈ ವೈರಸ್ ರಿಲೇಟೆಡ್ ಆಗಿ ಆಕ್ಟಿವಿಟಿ ನಮಗೆ ಸ್ಟಾರ್ಟ್ ಆದಾಗ ಕ್ಯಾಶ್ ಮಾರ್ಕೆಟ್ನಲ್ಲಿ ರಿಟೇಲರ್ಸ್ ಒಂದು ಪರ್ಸೆಂಟೇಜು, ಡೀಟೇಲ್ಸ್ ಆರ್ HNIs ಒಂದು ಪರ್ಸೆಂಟೇಜು 66% ಹತ್ರ ಇದ್ದರೆ ಈಗ ಅದು ರೀಸೆಂಟ್ ಟೈಮ್ಸಲ್ಲಿ 44%ಗೆ ಫಾಲ್ ಆಗಿದೆ. ಅಂಡ್ ಕ್ಯಾಶ್ ಮಾರ್ಕೆಟ್ಸ್ ಒಂದು ಟರ್ನ್ ಓವರೂ ಫೆಬ್ರವರಿ 2021ನಲ್ಲಿ 81,200 ಕ್ರೋರ್ಸ್ ಇದ್ದರೆ ಈಗ ಫೆಬ್ರವರಿ 2023 ಟೈಮ್ಗೆ 50,384 ಕ್ರೋರ್ಸ್ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ನಿಯರ್ಲಿ 38% ಹತ್ರ ಡ್ರಾಪು ಕ್ಯಾಶ್ ಮಾರ್ಕೆಟ್ನಲ್ಲಿ ಟರ್ನ್ ಓವರ್ ಅಲ್ಲೂ ಡ್ರಾಪ್ ಕಾಣಿಸ್ತಾ ಇದೆ. ಓವರಾಲ್ ಆಗಿ ಹೇಳಬೇಕಾಗಿದೆ ಅಂತ ಅನ್ಕೊಂತಿರೋದು, ರೀಸೆಂಟ್ ಟೈಮ್ಸಲ್ಲಿ ಈಕ್ವಿಟಿ ಮಾರ್ಕೆಟ್ಸು ದೊಡ್ಡದಾಗಿ ಮೂವ್ ಆಗದೇ ಇರೋ ಕಾರಣವಾಗಿ ಕ್ಯಾಶ್ ಮಾರ್ಕೆಟ್ನಲ್ಲಿ ದೊಡ್ಡದಾಗಿ ಮೊಮೆಂಟಮ್ ಇಲ್ದಿರೋ ಕಾರಣವಾಗಿ ರಿಟೇಲರ್ಸ್ ಪಾರ್ಟಿಸಿಪೇಷನು ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಮಾರ್ಕೆಟ್ನಲ್ಲಿ ಕಮ್ಮಿ ಆಗ್ತಾ ಬರ್ತಿದೆ ಅಂತ ರೀಸೆಂಟ್ ಟೈಮ್ಸಲ್ಲಿ ಮಂತ್ ಆನ್ ಮಂತ್ ಅಲ್ಲೂ ಕಮ್ಮಿ ಆಗ್ತಿದೆ ಅನ್ನೋ ಥರ NSE ಡೇಟಾನಲ್ಲಿ ಕ್ಯಾಶ್ ಮಾರ್ಕೆಟು ಟರ್ನ್ ಓವರ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಆದರೆ ಆಪ್ಷನ್ ಮಾರ್ಕೆಟು ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿದೆ. ಆಪ್ಷನ್ ಮಾರ್ಕೆಟ್ನಲ್ಲಿ ಕಾನ್ಸ್ಟೆಂಟ್ ಆಗಿ ರಿಟೇಲರ್ಸ್ ಒಂದು ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಿದೆ. ಬಟ್ ಆಪ್ಷನ್ ಮಾರ್ಕೆಟ್ನ ಸ್ವಲ್ಪ ಸೈಡಿಗಿಟ್ಟರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಕ್ಯಾಶ್ ಮಾರ್ಕೆಟ್ನಲ್ಲಿ ರಿಟೇಲರ್ಸ್ ಒಂದು ಪಾರ್ಟಿಸಿಪೇಷನ್ನು ರೀಸೆಂಟ್ ಟೈಮ್ಸಲ್ಲಿ ಕಮ್ಮಿ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀವಲ್ಲ, ಇದೀಗ ಪ್ಯಾರಲಲ್ ಆಗಿ ಎಫ್ಐಎಸ್ ಸೆಲ್ಲಿಂಗ್ ಆ್ಯಕ್ಟಿವಿಟಿನೂ ನಾವು ಕಾನ್ಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀವಿ. ರೀಸೆಂಟ್ ಟೈಮ್ಸಲ್ಲಿ ಎಫ್ಐಎಸ್ ಕಂಟಿನ್ಯೂಸ್ಲಿ ಸೆಲ್ ಮಾಡ್ತಿದ್ದಾರಲ್ವಾ, ಇದಕ್ಕೆ ಮೇಯ್ನ್ ರೀಸನ್ US ಸಂಬಂಧಿಸಿರುವ ಜಾಬ್ಸ್ ಡೇಟಾ. ಇಲ್ಲಿಂದ ಸ್ವಲ್ಪ ವೀಕ್ಸ್ ಬ್ಯಾಕು ಸ್ಟ್ರಾಂಗ್ ಆಗಿ ಜಾಬ್ಸ್ ಡೇಟಾ ಅಪ್ಡೇಟ್ ಆದಮೇಲೆ ಎಕ್ಸ್ಪೆಕ್ಟೇಷನ್ಗಂದ್ರು ವೆರಿ ಸ್ಟ್ರಾಂಗ್ ಜಾಬ್ ಡೇಟಾ ಬಂದ ಮೇಲೆ ಕಂಟಿನ್ಯೂಸ್ಲಿ ಬಂದಿರುವಂಥ ಮ್ಯಾಕ್ರೋ ಎಕನಾಮಿಕ್ ಡೇಟಾ ನಾವು ಗಮನಿಸಿದ್ರೆ ಆಫ್ಟರ್ ಜಾಬ್ ಡೇಟಾ, CPI ಡೇಟಾ, ನಮಗೆ ಇನ್ಫ್ಲೇಷನ್ ಡೇಟಾನು ಅಪ್ಡೇಟ್ ಆಗಿದೆ ಅಲ್ವಾ. ಅದಾದಮೇಲೆ PPI, PMI, ಅದಾದಮೇಲೆ PCI ಡೇಟಾನು ಲಾಸ್ಟ್ ಫ್ರೈಡೆ ರಿಲೀಸ್ ಆದಮೇಲೆ PCI ಡೇಟಾನಲ್ಲೂ ಬಿಗ್ ಬೀಟೇ ಕಾಣಿಸ್ತಾ ಇದೆ. ಮೀನ್ಸ್ ಎಕಾನಮಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಹಾಗೆ ಅಂಡ್ ಇನ್ಫ್ಲೇಷನ್ ಟ್ರೆಂಡೂ ಇನ್ಫ್ಲೇಷನ್ ಅಪ್ಕಮಿಂಗ್ ಟೈಮ್ಸಲ್ಲಿ ಸ್ವಲ್ಪ ಮಾಡ್ರೇಟ್ ಆಗಿ ಅಪ್ಸೈಡ್ಗೆ ಮೂವ್ ಆಗುವಂಥ ಎಕ್ಸ್ಪೆಕ್ಟೇಷನ್ಸು ಸ್ವಲ್ಪ ನೆಗೆಟಿವ್ ಆಗಿರೋದಕ್ಕೆ ಚಾನ್ಸ್ ಇದೆ ಅನ್ನೋ ಥರ ಡೇಟಾ ಕಾಣಿಸ್ತಾ ಇರೋದು ಆಫ್ಟರ್ US PCI ಡೇಟಾ 3 ಫೆಡ್ ಸ್ಪೀಕರ್ಸು ಕಮೆಂಟ್ ಮಾಡಿದ್ದಾರೆ. ಅದನ್ನು ಹಾಕಿಶಾಗೆ ಕಮೆಂಟ್ ಮಾಡಿದ್ದಾರೆ. ಮೀನ್ಸ್ ಅಪ್ಕಮಿಂಗ್ ಟೈಮ್ಸಲ್ಲೂ ಬಡ್ಡಿ ರೇಟ್ಗಳನ್ನ ಕಮ್ಮಿ ಮಾಡೋದು ಆರ್ ಈ ರೇಟ್ ಹೈಕ್ನ ಸ್ಲೋ ಡೌನ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ, ಇನ್ಫ್ಲೇಷನ್ಗೆ ಒಳ್ಳೇದಲ್ಲ ಅಂತ ಅವರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸ್ ಕಾರಣವಾಗಿ 10 years ಬಾಂಡ್ ಇಲ್ಸನ್ನು 4% ನಿಯರ್ ಮಾರ್ಕಿಗೆ ಒಟ್ಟೋಗಿದೆ. ಮೀನ್ಸ್ ಬಾಂಡ್ ಇಲ್ಸು ಬೆಳೆದಿದೆ. ಡಾಲರ್ ಇಂಡೆಕ್ಸನ್ನು ವೀಕ್ ಬ್ಯಾಕು ಆಲ್ಮೋಸ್ಟ್ 104 ಬಿಲೋ ಇತ್ತಲ್ವಾ, ಅದೀಗ 105 ಇದೆ. ಅಂಡ್ ಕ್ರೂಡ್ ಆಯಿಲನ್ನು ಸ್ಲೈಟ್ ಆಗಿ ಜಾಸ್ತಿ ಆಗಿದೆ. ಇವೆಲ್ಲ ರೀಸನ್ಸಿಂದಾನೇ US ಮಾರ್ಕೆಟ್ಸು ಫ್ರೈಡೇ ಡ್ರಾಪ್ ಆಗಿದೆ. ಅದು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಮೇಲೇನು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಅಂತ ತೋರಿಸ್ತಿದೆ. ಇಲ್ಲಿ ನಾನು ಏನು ಹೇಳಬೇಕಂತ ಅನ್ಕೊತಿದ್ದೀನಿ ಅಂದರೆ, ಇನ್ಫ್ಲೇಷನು ರೀಸೆಂಟ್ ಟೈಮ್ಸಲ್ಲಿ ಕೂಲ್ ಆಫ್ ಅಂತೂ ಆಗ್ತಿದೆ. ಬಟ್ ಅದಕ್ಕೊಂದ್ರೆ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟೀಸು ಸ್ಟ್ರಾಂಗ್ ಆಗಿರ್ತಾ ಇರೋದು, ಇನ್ಫ್ಲೇಷನು ಫರ್ದರ್ ಆಗಿನೂ ಕೂಲ್ ಆಗಲ್ವೇನೋ ಅಂತ. ಅದರಿಂದ ಇಷ್ಟು ಸ್ಟ್ರಾಂಗ್ ಎಕಾನಮಿ ಡೇಟಾ ಇದೆ ಅಲ್ವಾ. ಅಂಡ್ ಇನ್ಫ್ಲೇಷನ್ನು ಕಂಟ್ರೋಲ್ ಆಗಲ್ಲ ಅಂತ ಅವನು ಭಯದಿಂದ 5% ಹತ್ರ ಟರ್ನಲ್ ರೇಟ್ ಇರುತ್ತಂತ ಅನ್ಕೊಂಡಿದ್ರು. ಮೀನ್ಸ್ ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ
5% ಹತ್ರ ಸ್ಟಾಪ್ ಮಾಡ್ತಾರೆ ಅನ್ನೋಂಥ ಎಕ್ಸ್ಪೆಕ್ಟೇಷನಿಂದ ಈಗದು 5.42%ಗೆ ಟರ್ಮಿನಲ್ ರೇಟ್ಗೆ ಹೋಪ್ಸ್ ಬೆಳೆದಿದೆ. ಮೀನ್ಸ್ ಇನ್ನೊಂದು 40 ಬೇಸಿಸ್ ಪಾಯಿಂಟ್ಸ್ ಹತ್ರ ಬಡ್ಡಿ ರೇಟ್ಗಳನ್ನ ಫೆಡ್ ಅವರು ಜಾಸ್ತಿ ಮಾಡ್ತಾರೆ ಅನ್ನೋಂಥ, ಬಿಕಾಸ್ ಎಕಾನಮಿ ಡೇಟಾ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾಗ ಇನ್ಫ್ಲೇಷನ್ ಅಷ್ಟೊಂದು ಕೂಲಾಗಿ ಕಂಟ್ರೋಲ್ಗೆ ಬರಲ್ಲ ಅಂತ ಒಂದು ಎಕ್ಸ್ಪೆಕ್ಟೇಷನ್ 5% ಇಂದ 5.42% ಟರ್ಮಿನಲ್ ರೇಟ್ನ ಜಾಸ್ತಿ ಮಾಡ್ತಾ ಇರೋದು ಓವರಾಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ಲಿಕ್ವಿಡಿಟಿ ಅಂತೂ ಡ್ರೈವ್ ಮಾಡ್ತಿದೆ. ಮೀನ್ಸ್ ಬಿಗ್ ಪ್ಲೇಯರ್ಸು ಈ ಥರ ಬಡ್ಡಿ ರೇಟ್ಗಳು ಜಾಸ್ತಿ ಬೆಳೀತಾ ಇದ್ರೆ ಆಚೆ ರಿಸ್ಕ್ ಫ್ರೀ ರೂಟ್ಸ್ ಇಂದ ಹಣ ಸಂಪಾದನೆ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂತಾರೆ. ಏನಕ್ಕೆ ರಿಸ್ಕಿ ಸ್ಟಾಕ್ ಮಾರ್ಕೆಟ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಂದ ಈಕ್ವಿಟಿ ಮಾರ್ಕೆಟ್ ಇಂದ ಫಿಟ್ ಆಗಿ ಡೆಟ್ ಅಂಡ್ ರಿಸ್ಕ್ ಫ್ರೀ ರೂಟ್ ನಲ್ಲಿ ಮನಿ ಅಂತೂ ಫ್ಲೋಟ್ ಆಗತ್ತೆ. ಅದರಿಂದ ಈ ತರ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡೋದು ಬಿಗ್ ಪ್ಲೇಯರ್ಸ್ ಈಕ್ವಿಟಿ ಮಾರ್ಕೆಟ್ ಅಗೇನೆಸ್ಟ್ ಆಗಿ ತಗೊಂಡು ಹಣನ ಲಿಕ್ವಿಡಿಟಿನ ಸ್ಕ್ವೀಸ್ ಔಟ್ ಮಾಡ್ತಿರ್ತಾರೆ. ಅದರಿಂದ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಿರುವಂಥ ಟೈಮಲ್ಲಿ ನಮಗೆ FIs ಒಂದು ಔಟ್ಫ್ಲೋಸ್ ಜಾಸ್ತಿ ಆಗುತ್ತೆ. ಎಕ್ಸ್ಪೆಕ್ಟೇಷನ್ಗಂದ್ರೂ ಬಡ್ಡಿ ರೇಟ್ಗಳು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸು ಮಾರ್ಕೆಟ್ನಲ್ಲಿ FIs ಒಂದು ಸೆಲ್ಲಿಂಗ್ ಸೆಂಟಿಮೆಂಟ್ನ ಫರ್ದರ್ ಆಗಿ ನೆಗೆಟಿವ್ ಆಗಿ ತಗೊಂಡು ಹೋಗುತ್ತೆ. ಅದರಿಂದ ಓವರಾಲ್ ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿ ಪರವಾಗಿ ಇದು ನಾವು ನೆಗೆಟಿವ್ ಆಗೇ ತಗೋಬೇಕು. ಅಂಡ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರು ಹೇಳ್ತಿರೋದು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಇರ್ತಿರೋ ಎಕ್ಸ್ಪೆಕ್ಟೇಷನ್ಸು ಈ 2023 ಇದೆ ಅಲ್ವಾ, ಈ ಇಯರ್ನಲ್ಲಿ ಫಸ್ಟ್ ಹಾಫ್ನಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೆ, ಸೆಕೆಂಡ್ ಹಾಫ್ನಲ್ಲಿ ಬಡ್ಡಿ ರೇಟ್ಗಳು ಕಟ್ ಮಾಡ್ತಾರೆ. 30 ಬೇಸಿಸ್ ಪಾಯಿಂಟ್ಸು 25 ಬೇಸಿಸ್ ಪಾಯಿಂಟ್ಸು ಈ ಥರ ಬಡ್ಡಿ ರೇಟ್ಗಳು ಕಟ್ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಲ್ವಾ. ಆದರೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರು ಹೇಳ್ತಿರೋದು ಕಟ್ ಮಾಡೋ ಸೈಡ್ಗಿಟ್ರೆ 2 ರೇಟ್ಸ್ ಹೈಕ್ಸ್ ಅಲ್ಲ, ಟೋಟಲಿ 3 ರೇಟ್ಸ್ ಹೈಕ್ಸು ಇಲ್ಲಿಂದ 2023ನಲ್ಲಿ ಇರ್ಬೋದು ಅನ್ನೋ ಥರ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಸನ್ನು ಈಕ್ವಿಟಿ ಮಾರ್ಕೆಟ್ನ ನೆಗೆಟಿವ್ ಆಗಿ ಅಪ್ಲೈ ಆಗಿದೆ. ಅಂಡ್ ಈ ಅಪ್ಕಮಿಂಗ್ ಡೇಸಲ್ಲಿ US ಸಂಬಂಧಿಸಿರುವ ISM ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಅಂಡ್ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ನು ಇವು ನಮಗೆ ಡೇಟಾ ಅಪ್ಡೇಟ್ ಆಗುತ್ತೆ. ಅದರ ಜೊತೆಗೆ ಲೋಕಲ್ ಆಗಿ ಆಟೋ ಸೇಲ್ಸ್ ನಂಬರ್ಸು ನಮಗೆ ನೆಕ್ಸ್ಟ್ ಮಾರ್ಚ್ ಸ್ಟಾರ್ಟಿಂಗ್ನಲ್ಲಿ ಅಪ್ಡೇಟ್ ಆಗುತ್ತೆ. ಇವೆಲ್ಲದಕ್ಕೂ ಜೊತೆಗೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಸ್ಟ್ರೈಟ್ 4 ಮಾನ್ಸೂನ್ ಸೀಸನ್ಸು ನಮಗೆ ಚೆನ್ನಾಗೇ ಇದೆ. ಆದರೆ ಯಾವಾಗ್ಲೂ 5 ಸೀಸನ್ ಕನ್ಸೆಕ್ಟಿವ್ ಯಾವಾಗಲೂ ನಮಗೆ ಚೆನ್ನಾಗಿಲ್ಲ. ಆ್ಯಂಡ್ ಹೀಟ್ ವೇವ್ ಇಂದ ನಾರ್ಮಲ್ ಮಾನ್ಸೂನ್ ಇರೋದಕ್ಕೆ ಪ್ರಾಬಬಿಲಿಟಿ ಕಮ್ಮಿ ಆಗ್ತಾ ಇರೋದು. ಲೈಕ್ ನಾರ್ಮಲ್ ಮಾನ್ಸೂನ್ ಇರುತ್ತೋ ಇಲ್ವೋ ಡ್ಯೂ ಟು ದಿಸ್ ಅಂತ ಹೀಟ್ ವೇವ್ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸು, ನೆಗೆಟಿವ್ ಎಕ್ಸ್ಪೆಕ್ಟೇಷನ್ಸು ಕಂಪೇರ್ ವಿತ್ ಅದರ್ ಇಕ್ವಿಟಿ ಮಾರ್ಕೆಟ್ಸು, ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ರಿಲೇಟೆಡ್ ಆಗಿ ಒಂದು ಅನ್ಸರ್ಟನಿಟಿ ಫ್ಯಾಕ್ಟರ್ ಆಗಿ ಕ್ರಿಯೇಟ್ ಆಗ್ತಿದೆ. ಮಾನ್ಸೂನ್ ಅನ್ನೋದು ಅಪ್ಕಮಿಂಗ್ ಟೈಮ್ಸಲ್ಲಿ ನಾರ್ಮಲ್ ಆಗಿರತ್ತಾ ಇರಲ್ವಾ? ಮೋಸ್ಟ್ಲಿ ಇರಲ್ಲ, ಬಿಕಾಸ್ ಆಫ್ ಹೀಟ್ ವೇವ್ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸು ಪ್ರೆಸೆಂಟ್ ಮಾರ್ಕೆಟಲ್ಲಿರುವಂಥ ಅನ್ಸರ್ಟನಿಟಿಗೆ ಇಂಪಾರ್ಟೆಂಟ್ ರೀಸನ್. ಮಾರ್ಕೆಟ್ನ ಪ್ರೆಸೆಂಟ್ ಇರುವಂಥ ಲೆವೆಲ್ಸಿಂದ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್? ನಮಗೆ ಪ್ರೆಸೆಂಟ್ ಇರುವಂಥ ಮಾರ್ಕೆಟ್ ಲೆವೆಲ್ಸು ರೀಸೆಂಟ್ ಬಡ್ಜೆಟ್ ಲೋಸ್ನಂತೂ ಇವತ್ತು ಮಾರ್ಕೆಟ್ ಬ್ರೇಕ್ ಮಾಡಿದೆ, ಬಟ್ ಕ್ಲೋಸಿಂಗು ಅಬೋವ್ನೇ ಆಗಿದೆ. 17,350 ಅರೌಂಡ್ ಬಡ್ಜೆಟ್ನಲ್ಲಿ ನಮಗೆ ಬ್ರೇಕ್ ಆಗಿದೆ ಅಲ್ವಾ, ಬಟ್ ಕ್ಲೋಸಿಂಗು ಇವತ್ತು ಅದರ ಅಬೋವ್ನೇ ಆಗಿದೆ. ಬಟ್ ನೀವು ಗಮನಿಸಿದ್ರೆ 17,280 ಮಾರ್ಕ್ ನಮಗೆ ಇಂಪಾರ್ಟೆಂಟ್ ಆಗಿ ಪ್ರೀವಿಯಸ್ಲಿನೂ ಪ್ಲೇ ಆಗಿದೆ. ಅದರಿಂದ ಇಲ್ಲಿಂದ ತುಂಬ ನಿಯರ್ ಆಗಿ 17,400 ಹತ್ರ ಇದ್ವಲ್ಲ, ಈಗ ನಾವು ಆಲ್ಮೋಸ್ಟ್ ಒಂದು 150 ಪಾಯಿಂಟ್ಸ್ ಬಫರ್ ಆಗಿ ತಗೊಂಡು 17,250 ಅಬೋವ್ ಇರೋವರೆಗೂ ನಾವು ಸೆಲ್ಲಿಂಗ್ ಸೈಡ್ ಅವಾಯ್ಡ್ ಮಾಡೋದು ಬೆಟರ್. ಬಿಕಾಸ್ ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗಿದೆ ಅಲ್ವಾ. ಆ್ಯಂಡ್ 17,350 ಬಡ್ಜೆಟ್ನಲ್ಲಿ ಆ್ಯಂಡ್ ಇವನ್ 17,280 ಇಂಪಾರ್ಟೆಂಟ್ ಸಪೋರ್ಟ್ ಇವೆರಡು ಲೆವೆಲ್ಸು ಬ್ರೇಕ್ ಆಗಿ ಡೌನ್ ಸೈಡ್ ಕ್ಲೋಸ್ ಆಗದೇ ಇರೋವರೆಗೂ ಈ ಲೆವೆಲ್ಸ್ ಹತ್ರ ಸೆಲ್ಲಿಂಗ್ ಮಾಡೋದು ಕರೆಕ್ಟ್ ಅಲ್ಲ ಅಂತ ನನ್ನ ಒಪಿನಿಯನ್. 17,250 ಅಬೋವ್ ಸೆಲ್ಲಿಂಗ್ನ ಅವಾಯ್ಡ್ ಮಾಡ್ತಾ ಬೈಯಿಂಗ್ ಆಪರ್ಚುನಿಟಿ ಸೈಡ್ ಇರ್ತಾ ಇರೋದು ಬೆಟರ್. ಸೊ ಪರ್ಸನಲಿ ನಾನಂತೂ 17,250 ಬ್ರೇಕ್ ಆಗಿ ಕೆಳಗಡೆ ಸಸ್ಟೈನ್ ಆದಾಗ ಮಾತ್ರನೇ ಸೆಲ್ಲಿಂಗ್ ಆಪರ್ಚುನಿಟಿನ ನಿಫ್ಟಿನಲ್ಲಿ ಗಮನಿಸ್ತೇನೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 17,330, ಅದರ ಡೌನ್ ಸೈಡು 17,270 ಅಂಡ್ ಟಾಪ್ ಸೈಡು 17,470. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 40,070 ಅಂಡ್ ರೆಸಿಸ್ಟೆಂಟು 40,420 ಅಂಡ್ ಅದರ ಅಬೋವ್ 40,640. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಸೈನ್ ಡೇಟಾನ ಗಮನಿಸ್ತಾ ಇದ್ರೆ ಪ್ರೆಸೆಂಟ್ ಇರುವಂಥ ಲೆವೆಲ್ಸ್ ಇಂದ ಡೌನ್ ಸೈಡ್ ಇರುವಂಥ ಡೇಟಾ ಪ್ರಕಾರ 17,000 ಹತ್ರ ಪುಟ್ ರೈಟಿಂಗು, 17,500 ಹತ್ರ ಕಾಲ್ ರೈಟಿಂಗು ಓಯ್ ಡೇಟಾನಲ್ಲಿ ಬಿಲ್ಡ್ ಆಗ್ತಿದೆ. ಬಟ್ ನಾನು ಪರ್ಸನಲಿ ನೋಡ್ತಿರೋದು ಡೌನ್ ಸೈಡು 17,200, ಅಪ್ ಸೈಡು 17,700. ಈ 500 ಪಾಯಿಂಟ್ ರೇಂಜ್ನ ಗಮನಿಸ್ತಾ ಇದ್ದೀನಿ. ವಿತ್ ರೆಸ್ಪೆಕ್ಟ್ ಟು ಆಪ್ಷನ್ ಚೈನು 17,000 to 17,500 ಕಾಣಿಸ್ತಾ ಇದೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಇರುವಂಥ ಆಪ್ಷನ್ ಚೈನ್ ಡೇಟಾ ಪ್ರಕಾರ 17,200 to 17,700 ಈ 500 ಪಾಯಿಂಟ್ ರೇಂಜ್ನ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.